सर 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 नहीं हटेंगे, हम तो हटाना के बस हम तो ऐसे झेलते आ रहे हैं। नहीं हटेंगे। अरे यार ये लाइट जा रहा है। सब लाइव है, वही रहेंगे। नहीं हटते, हम तो ऐसे नहीं हो रहा सर। ये खड़ा रहने से कैसे होगा? अच्छा हट जाइए। अरे जी अरे जाइए। ಈಗ ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಯಾರ್ಯಾರು ಅಂತಿಮ ದರ್ಶನವನ್ನು ಪಡೆದಿರಲಿಲ್ಲ, ಅಂದರೆ ಮನಮೋಹನ್ ಸಿಂಗ್ ಅವರ ನಿವಾಸಕ್ಕೆ ಹೋಗಿ ಅಥವಾ AICC ಕಚೇರಿಗೆ ಹೋಗಿ ಅವರೆಲ್ಲರಿಗೂ ಕೂಡ ಸ್ವಲ್ಪ ಸಮಯ ಅವಕಾಶವನ್ನು ಮಾಡಿಕೊಟ್ಟು ನಂತರ ಸೇನಾ ಗೌರವಗಳೆಲ್ಲವೂ ಕೂಡ ಆರಂಭ ಆಗಬೇಕು. ಗಣ್ಯರಿಗೆಲ್ಲರಿಗೂ ಕೂಡ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರು ಗಣ್ಯರು ಆಗಮಿಸಬೇಕು ಅವರೆಲ್ಲರಿಗೂ ಕೂಡ ವೆಯ್ಟ್ ಮಾಡಲಾಗುತ್ತೆ. ಸೇನಾ ಗೌರವಗಳು, ಸಕಲ ಸರ್ಕಾರಿ ಗೌರವಗಳು ಎಲ್ಲವೂ ಕೂಡ ಆರಂಭ ಆಗಬೇಕಾಗುತ್ತೆ. ಅದೆಲ್ಲವೂ ಕೂಡ ಈಗಷ್ಟೇ ಆರಂಭ. ಯಾರ್ಯಾರು ಮೆರವಣಿಗೆ ಉದ್ದಕ್ಕೂ ಜೊತೆಗೆ ಬಂದಿದ್ದರು ಅವರೆಲ್ಲರೂ ಕೂಡ ಬಂದಿದ್ದಾರೆ. VIP ಗಳಿಗೆ VVIPಗಳಿಗೆ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕೂತ್ಕೊಳ್ಳೋದಕ್ಕೆ. ಅವರೆಲ್ಲ ಬಂದು ಅವರವರ ಆಸನಗಳಲ್ಲಿ ಕೂತ್ಕೊಂಡ ನಂತರ ಗಣ್ಯಾತಿ ಗಣ್ಯರು ಒಂದು 20 ಜನ ನನ್ನ ಪ್ರಕಾರ ಅವರು ಮತ್ತೊಮ್ಮೆ ಪುಷ್ಪಗುಚ್ಛವನ್ನು ಇರಿಸಿ ಅಂತಿಮ ನಮನವನ್ನು ಸಲ್ಲಿಸಬೇಕಾಗತ್ತೆ. ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಈಗಷ್ಟೇ ಆರಂಭ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಯಮುನಾ ನದಿ ತಟದಲ್ಲಿರ್ತಕ್ಕಂಥ ನಿಗಮ್ಬೋಧ್ ಘಾಟ್ಗೆ, ಅಂದರೆ ಅದು ಅಂತ್ಯ ಸಂಸ್ಕಾರ ನಡೆಸುವಂತಹ ಸ್ಥಳ, ಸ್ಮಶಾನ, ಅಲ್ಲಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ತಂದು ಇರಿಸಲಾಗಿದೆ. ಎಲ್ಲವೂ ಕೂಡ ಎಲ್ಲಿಯೂ ತಡವಾಗಿಲ್ಲ, ಎಲ್ಲವೂ ಸಮಯದ ಪ್ರಕಾರವೇ ನಡೀತಾ ಇದೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರುವಂತಹ ಕಾಂಗ್ರೆಸ್ನ ನಾಯಕರು, ಈಗ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಮಂತ್ರಿಗಳಾದಂತಹ HK ಪಾಟೀಲ್, ಅದಾದ ನಂತರ ಡಾಕ್ಟರ್ HC ಮಹದೇವಪ್ಪ, MB ಪಾಟೀಲ್, ವೀರಪ್ಪ ಮೊಯ್ಲಿ, ಎಲ್ಲರೂ ಕೂಡ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಅಂತ್ಯ ಸಂಸ್ಕಾರದಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಈಗ ಬಂದಿರತಕ್ಕಂಥವ್ರನ್ನ ಅವರವರ ಜಾಗದಲ್ಲಿ ಕೂರಿಸುವಂತಹ ವ್ಯವಸ್ಥೆ ಆಗ್ತಾಯಿದೆ. ಆಸನ ವ್ಯವಸ್ಥೆಯನ್ನು ಮಾಡಿದಾರಲ್ಲ ಅಲ್ಲಿ ಅವರು ಕೂತ್ಕೊಳ್ತಕ್ಕಂಥದ್ದು. ಈಗ ಸರ್ಕಾರದ ವತಿಯಿಂದಲೇ ಅಂತ್ಯ ಸಂಸ್ಕಾರದ ಈ ಎಲ್ಲ ಸಿದ್ಧತೆಗಳು ಆಗಿದೆ. ನಿಗಮ್ಬೋಧ್ ಘಾಟನ್ನು ಸೆಲೆಕ್ಟ್ ಮಾಡಿ, ಯಾಕೆಂದರೆ ಇದೊಂದು ಸ್ಮಾರಕ ಕೂಡ ಆಗಬೇಕಾಗುತ್ತೆ, ಅದಕ್ಕೆ ಸ್ಮಾರಕಕ್ಕೆ ಬೇರೆ ಜಾಗವನ್ನು ಕೊಡ್ತಾರೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗ ಇಲ್ಲಿ, ಅಂತ್ಯಕ್ರಿಯೆಗೆ ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನೆಲ್ಲವನ್ನು ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ಕೇವಲ ನೆನಪು ಮಾತ್ರ, ಇಡೀ ಜಗತ್ತು ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು, ಜಗತ್ತು ಕಂಡಂಥವ್ರು. ಹಾಗಾಗಿನೇ ಅವರ ಅಗಲಿಕೆಗೆ ಜಗತ್ತಿನಾದ್ಯಂತ ಕಂಬನಿ ಮಿಡಿದಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮನಮೋಹನ್ ಸಿಂಗ್ರನ್ನು ಹಾಡಿ ಹೊಗಳಿದ್ದಾರೆ, ಕೊಂಡಾಡಿದ್ದಾರೆ. ಅವರ ಸಾಧನೆಯನ್ನು ಅಜಾತ ಶತ್ರು, ಯಾರನ್ನೂ ಕೂಡ ಅವರು ನೋಯಿಸಿದವರಲ್ಲ. ಸದನದಲ್ಲೂ ಅಷ್ಟೇ ಮಿತಭಾಷಿ, ಕೇಳಿದ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ. ಸೊ ಹಾಗಾಗಿ ದೊಡ್ಡ ಒಬ್ಬ ನಾಯಕನನ್ನು ಇವತ್ತು ದೇಶ ಕಳ್ಕೊಂಡು, ನಿಜಕ್ಕೂ ಕೂಡ ಇದೊಂದು ರೀತಿ ತುಂಬಲಾರದ ನಷ್ಟ ದೇಶಕ್ಕೆ. ಏಕೆಂದರೆ ಇಂಥ ಮೇಧಾವಿಗಳು ಸಿಗೋದೇ ತುಂಬ ವಿರಳ, ಸಿಗೋದೇ ತುಂಬ ಅಪರೂಪ. ದೂರದರ್ಶಿತ್ವ ಅಂದರೆ ಅದು ಹೇಗಿರಬೇಕು? ಭಾರತದಂತಹ ಇಷ್ಟು ದೊಡ್ಡ ರಾಷ್ಟ್ರ, ಇಷ್ಟು ದೊಡ್ಡ ಪಾಪ್ಯುಲೇಷನಲ್ಲಿ ಆರ್ಥಿಕತೆಯನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಸ್ವಲ್ಪ ಏರುಪೇರಾಗ್ಬಿಟ್ರೂ ಕೂಡ ಏನೆಲ್ಲ ಆಗ್ಬಿಡುತ್ತೆ. ಆ ಆರ್ಥಿಕತೆ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಅದನ್ನು ಸರಿದಾರಿಗೆ ತಂದದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಅವರನ್ನು ಎಲ್ಲಿಯ ತನಕ ಭಾರತ ಇರುತ್ತೋ, ಎಲ್ಲಿಯ ತನಕ ಜಗತ್ತಿರುತ್ತೋ ಅಲ್ಲಿಯ ತನಕನೂ ಕೂಡ ಅವರ ಕೆಲಸಗಳು ಚಿರಂಜೀವಿಯಾಗಿರುತ್ತೆ.
ಮತ್ತು ಅವರ ಆರ್ಥಿಕ ಚಿಂತನೆಗಳು ಮತ್ತು ಅವರು ಮಂಡಿಸಿದ ಪ್ರಬಂಧಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. ಎಕನಾಮಿಕ್ಸಲ್ಲಿ MA ಎಲ್ಲ ಓದ್ತಕ್ಕಂಥವ್ರು ಓದ್ತಾರೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಗಳು ಹೇಗಿತ್ತು, ಉದಾರೀಕರಣ ಅಂತಂದರೆ ಏನು, ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ ರೀತಿ ಹೇಗೆ, ಇದೆಲ್ಲವೂ ಕೂಡ ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅತ್ಯಂತ ಗೌರವಯುತವಾಗಿ ಕಳುಹಿಸಿಕೊಡುವಂತಹ ಜವಾಬ್ದಾರಿ ಪ್ರತಿಯೊಬ್ಬರದ್ದು. 7 ದಿನಗಳ ಶೋಕಾಚರಣೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈ 7 ದಿನಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತೆ. ಇನ್ನು ನಿನ್ನೆ ಎಲ್ಲ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆಯನ್ನು ಕೊಟ್ಟಿದ್ದರು, ಸರ್ಕಾರಿ ಕಚೇರಿಗಳಿಗೆಲ್ಲ. ಅವರ ನೆನಪಿನ ಅರ್ಥ ಗೌರವಾರ್ಥ. ಹೀಗೆ ಇಂದಿರಾ ಗಾಂಧಿ ಕಾಲದಿಂದಲೂ ಕೂಡ, ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರು RBI ಗವರ್ನರ್ ಆಗಿದ್ದರು. ಸೊ ಗಾಂಧಿ ಕುಟುಂಬದ ಒಡನಾಟ ಅವರಿಗೆ ತುಂಬ ಚೆನ್ನಾಗಿತ್ತು. ಗಾಂಧಿ ಕುಟುಂಬದೊಡಗಿನ ಅವರ ನಿಷ್ಠೆನೂ ಹಾಗೆ ಇತ್ತು. UPA 1 ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಸೋನಿಯಾ ಗಾಂಧಿಯವರು ತಾವು ಪ್ರಧಾನಿ ಆಗಬೇಕಾಗಿರ್ತಕ್ಕಂಥದ್ದನ್ನು ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ಆ ಜಾಗದಲ್ಲಿ ಕೂರಿಸ್ತಾರೆ. ಮನಮೋಹನ್ ಸಿಂಗ್ ಅವ್ರು ಏನು ಎತ್ತ, ಅವರ ಶಕ್ತಿ ಏನು, ಅವರ ಕೆಪಾಸಿಟಿ ಏನು, ಅವರ ತಾಕತ್ತೇನು, ಇದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸೋನಿಯಾ ಗಾಂಧಿ ಅವರಿಗೆ. ಹಾಗಾಗಿ ಮನಮೋಹನ್ ಸಿಂಗ್ ಅವ್ರನ್ನ ದೇಶದ ಪ್ರಧಾನಿ ಮಾಡಿದ್ದು. ಅದು ಒಂದಲ್ಲ 2 ಬಾರಿಗೆ 10 ವರ್ಷ ಸತತವಾಗಿ ದೇಶವನ್ನು ಮುನ್ನಡೆಸಿದಂತಹ ಧೀಮಂತ ನಾಯಕ, ಹಿರಿಯ ರಾಜಕೀಯ ಮುತ್ಸದ್ದಿ, ದೇಶ ಕಂಡ ಮಹಾನ್ ಚೇತನ ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಗಳೆಲ್ಲವೂ ಕೂಡ ಈಗ ಆರಂಭ ಆಗುತ್ತೆ. 11:45 ಅವರು ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ನಿಗಮ್ಬೋಧ್ ಘಾಟ್ಗೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಎಲ್ಲ ಪ್ರಕ್ರಿಯೆಗಳು ಇನ್ನಷ್ಟೇ ಆರಂಭ ಆಗಬೇಕಾಗಿದೆ. ಸರ್ಕಾರಿ ಗೌರವಗಳು, ನನ್ನ ಪ್ರಕಾರ ಈಗ ಅವರು ಪ್ರಧಾನಮಂತ್ರಿಗಳ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈಗಾಗಲೇ ಪುಷ್ಪ ನಮನ ಸಲ್ಲಿಸುವಂತಹ ಪ್ರಕ್ರಿಯೆಗಳ ಆರಂಭ ಆಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ದೊಡ್ಡ ದೊಡ್ಡ ನಾಯಕರುಗಳು, ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. AICC ಕಚೇರಿಯಲ್ಲೇ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಆ ಕೆಲಸವನ್ನು ಮಾಡಿದ್ರು. ಈಗ ಉಳಿದಿರುವಂತಹ ನಾಯಕರೆಲ್ಲರೂ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ, ಪ್ರಧಾನಮಂತ್ರಿಗಳು. ಈಗ ತಾನೇ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಪ್ರೋಟೋಕಾಲ್ ಪ್ರಕಾರ ಈಗಾಗಲೇ ಅವರು ಮೆಸೇಜ್ ಕೊಟ್ಟಿರ್ತಾರೆ ಯಾರ್ಯಾರು ಬರ್ತಾರೆ ಅಂತಂದ್ಬಿಟ್ಟು. ರಾಷ್ಟ್ರಪತಿಗಳು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಬಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈಗ ಕೆಲವು ಹಿರಿಯ ನಾಯಕರೆಲ್ಲರೂ ಕೂಡ ಅಗಲಿದ ಚೇತನಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಆ ಹೂವಿನ ಇದನ್ನು ಅವರ ಪದತಲದಲ್ಲಿ ಇಟ್ಟು ನಮಸ್ಕರಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಗಣ್ಯರಿದ್ದಾರೆ ಎಲ್ಲರೂ ಕೂಡ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಅವರು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ನೋಡಿ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಒಬ್ಬೊಬ್ಬರಾಗೆ ಈ ರೀತಿ. ಮೊನ್ನೆ ನಮ್ಮ ರಾಜ್ಯದ ಮತ್ತೊಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿ SM ಕೃಷ್ಣ ಅವರನ್ನು ಕಳ್ಕೊಂಡಾಗಲೂ ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಇದೇ ರೀತಿ ಯಾವ ಗಣ್ಯರು ಹೋದರೂ ಕೂಡ ಇದೇ ರೀತಿಯಲ್ಲೇ ಭಾವಪೂರ್ಣ ವಿದಾಯವನ್ನು ಹೇಳ್ತಕ್ಕಂಥದ್ದು ನಮ್ಮ ದೇಶದ ಪದ್ಧತಿ. ಅದರ ಪ್ರಕಾರವೇ ಸೇನಾ ಮುಖ್ಯಸ್ಥರು, 3 ಸೇನಾ ಮುಖ್ಯಸ್ಥರು ಅಂದರೆ ಏರ್ಫೋರ್ಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, 3 ಸೇನಾಪಡೆಗಳ ಮುಖ್ಯಸ್ಥರು, ನೇವಿ, ಏರ್ಫೋರ್ಸ್ ಮತ್ತು ಭೂಸೇನೆ ಪಡೆಗಳ ಮುಖ್ಯಸ್ಥರು ಈಗಾಗಲೇ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. 3 ಸೇನಾಪಡೆಗಳ ಮುಖ್ಯಸ್ಥರೇ ಆಗಮಿಸಿ ಗೌರವ ವಂದನೆ ಸಲ್ಲಿಸ್ತಾರೆ ಅಂತಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅಂತಲೇ ಅಲ್ಲ, ಒಬ್ಬ ಶ್ರೇಷ್ಠ ನಾಯಕನಿಗೆ ಕೊಡುವ ಶ್ರೇಷ್ಠವಾದಂತಹ ಬೀಳ್ಕೊಡುಗೆ ಅಂತ ಹೇಳ್ಬೋದು. ಅತ್ಯಂತ ಶ್ರೇಷ್ಠವಾದ ಬೀಳ್ಕೊಡುಗೆ. ಅದನ್ನು ತಾವೀಗ ನೋಡ್ತಾ ಇದ್ದೀರಾ. ಜೊತೆಗೆ ದೆಹಲಿಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಅವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಗೌರವ ವಂದನೆ, ಅಂತಿಮ ವಿದಾಯ, ಅಂತಿಮ ನಮನ ಎಲ್ಲವೂ ಕೂಡ
ಆರ್ಥಿಕ ಚತುರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕಾದ ಗೌರವಗಳು ಅದರಂತೆಯೇ ಎಲ್ಲವೂ ಕೂಡ ನಡೀತಾ ಇದೆ. ಅದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಕೇಂದ್ರ ಸರ್ಕಾರದ ಇದರಲ್ಲೇ ನೇತೃತ್ವದಲ್ಲೇ ನಡೀತಕ್ಕಂಥ ಕಾರ್ಯಕ್ರಮ ಇದು. ಯಾಕೆಂದರೆ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಂಥವರು, ಮಾಜಿ ಪ್ರಧಾನಿಗಳಿಗೆ ಸಲ್ಲಬೇಕಾದ ಗೌರವನೇ ಹೀಗೆ. ಯಾರೇ ಮಾಜಿ ಪ್ರಧಾನಿಗಳು ಆಗಲಿದ್ದರೂ ಕೂಡ ಈ ರೀತಿಯಾದಂತಹ ಗೌರವ ಸಲ್ಲಿಕೆಯಾಗತ್ತೆ. ಅದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಿಯಾಂಕಾ ವಾದ್ರಾ ಅವರು ಕೂಡ ಈಗಷ್ಟೇ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅದಕ್ಕೂ ಮೊದಲು 3 ಸೇನಾಪಡೆಗಳ ಮುಖ್ಯಸ್ಥರು, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಆಗಮಿಸಿ ಕೊನೆಯ ಅಶ್ರುತರ್ಪಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ತಾವು ಗಮನಿಸ್ತಾ ಇದ್ದೀರಾ. ಬಂದು ಈಗ ಆಸೀನರಾಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಎಲ್ಲರ ಆಗಮನ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸೋನಿಯಾ ಗಾಂಧಿ ಅವರು ಈಗ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸೋನಿಯಾ ಗಾಂಧಿ ಅವರು ಹೇಳಿದರು ನಿನ್ನೆ ಒಂದು ಮಾತು, ನನ್ನ ಅದ್ಭುತ ಸ್ನೇಹಿತನನ್ನು ನಾನು ಕಳ್ಕೊಂಡಿದ್ದೀನಿ ಇವತ್ತೊಂದು ದಿವಸ ಅಂತಕ್ಕಂಥ ಮಾತನಾಡಿ. अबे नीचे 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 ज़्यादा थोड़ा नीचे. अच्छा ठीक है. अरे मैं आ गया. हटो 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 हटो, तुम लोग कुछ काम नहीं करना. हटो तुम लोग कुछ काम नहीं करना. पीछे सर